x plus y equals 5. x plus y equals 5. ಇದು ಸಮೀಕರಣ. ಇದೊಂದು ಸಮೀಕರಣ. ಮತ್ತು ಇನ್ನೊಂದು ಇದಕ್ಕೆ ಯಾವ ಥರ ಬರುತ್ತೆ? ಈಗ ಪಾಯಿಂಟ್ಗಳನ್ನ ತಗೊಳ್ಳೋಣ. ಈಗ ಯಾವ x plus y ನಿಮಗೆ ಬರ್ತದೆ ಒಂದು ಹೇಳಿದೆ. ಒಂದು ಸೊನ್ನೆಗೆ ಸೊನ್ನೆ ಅಲ್ವಾ? ಇಲ್ಲಿ 5 ಇಲ್ಲ 5. ಇನ್ನು ಜೋಡಿ ಯಾವುದು ಸಮೀಕರಣ? ಹಿಂದಿನ ಬರ್ತಾವ ಇದನ್ನ ಬರ್ತಾವ. ಈಗ x plus y is equal to 6. ಒಂದು ಇನ್ನೊಂದು x plus 2y is equal to 8. ಈಗ ಯಾವ ತರ ಹಾಕಿದ್ರೆ 0 0 ಸೊನ್ನೆ ಆಗಿದೆ ಇಬ್ರವರೆಗೆ ಹಾಂ 8 ಸರಿನಾ? ಈಗ ಇದಕ್ಕೆ ನಾವು ಹೇಗೆ ಗ್ರಾಫನ್ನು ಗ್ರಾಫ್ ಮುಖಾಂತರ ಹೇಗೆ ಸಮೀಕರಣಗಳನ್ನು ಬಿಡಿಸುವುದು ಅಂತ ನೋಡಿ. ನನಗೆ ಪಾಯಿಂಟ್ ಸೆಲೆಕ್ಟ್ ಮಾಡ್ತಾ ನೋಡಿ. ಎಷ್ಟಾಗುತ್ತೆ ಇವಾಗ? ಮೊದಲ ಸಮೀಕರಣ ಹೇಳಿ x plus y is equal to 6 ಹೇಳಿ. x 0 ಆದರೆ y ಎಷ್ಟು? 6. ನೋಡ್ರಪ್ಪ, x plus y is equal to 6. ಇದಕ್ಕೆ ನೀವು ಬಾಕ್ಸ್ ಹಾಕಿದ್ರಲ್ವಾ? ಬೇರೆ ಬರ್ಕೊಂಡಿದ್ರೆ x 0 ಆದಾಗ y ಎಷ್ಟು? 6. ನೋಡಿ ಇಲ್ಲಿ ನೋಡಿ, ಆ ಕಡೆ ನೋಡಿ. x 0 ಆದಾಗ ಅಂದ್ರೆ ಮೂಲ ಬಿಂದು ತರಬೇಕು. ನೋಡ್ತಾ ಇದ್ದೀರಲ್ವಾ? ಈ ಪಾಯಿಂಟ್ ಅಲ್ಲಿ ಇದು 0 ಮೂಲ ಬಿಂದು. x ಗೆ ಮತ್ತು y ಗೆ ಮೂಲ ಬಿಂದು ಇದು 0. x ಗೆ 0 ಆದಾಗ y ಎಷ್ಟು? ಪ್ಲಸ್ y ನಾ ಮೈನಸ್ y ನಾ? ಮೈನಸ್ 6 ಪ್ಲಸ್ 6 ಅಂದ್ರೆ ಇಲ್ಲಿ ಬರಬೇಕಾ ಕೆಳಗಡೆ ಮೇಲೆ ಹೋಗಬೇಕಾ? ಇಲ್ಲಿ ತಾನೆ 1 2 3 4 5 6 ಪಾಯಿಂಟ್ ಆಗುತ್ತೆ. ನಾನು ಸರಿನಾ? ನೆಕ್ಸ್ಟ್ ಯಾವುದು? x 0 ಆದ್ರೆ y ಆಯ್ತು. ಈಗ y 0 ಆದ್ರೆ x 6 ಇಲ್ಲಿ 1 2 3 4 5 6 ಇದಲ್ವಾ? ಈಗ ನಾವು ಏನು ಮಾಡಬೇಕು? ಇವಾಗ ಪಾಯಿಂಟ್ ಎ ಗುರುತಿಸ್ದು ಪಾಯಿಂಟ್ ಬಿ ಗುರುತಿಸ್ದು ಸರಿನಾ? ನೆಕ್ಸ್ಟ್ ಏನು ಮಾಡ್ಬೇಕೀಗ? ಸೇರಿಸ್ಬೇಕು. ಯಾವ್ಯಾವ್ದನ್ನ? ಯಾವ್ದನ್ನ? ಎ ಮತ್ತು ಬಿ ನ ಸೇರಿಸ್ಬೇಕು ಸರಿನಾ? ನೋಡ್ರಿ, ಎ ಇಂದ ಹೊರಟ ಇದ್ದೀರಾ ಇಲ್ಲಿಗೆ ಬಿ ಅಂದ್ರೆ 6ಕ್ಕೆ ಸರಿನಾ? ಓಕೆ. ನೆಕ್ಸ್ಟ್ ಸಮೀಕರಣ ಬನ್ನಿ. x plus y is equal to 8. x plus y is equal to 8. ಇದರಲ್ಲಿ x 0 ಆದ್ರೆ
y ಎಷ್ಟಾಗುತ್ತೆ x 0ಯಲ್ಲಿ ಇದು ನೆಕ್ಸ್ಟ್ ಯಾವುದು ಪಾಯಿಂಟ್ x 0ಯಲ್ಲಿ y ಎಷ್ಟಪ್ಪ 4 y ಇತ್ತು 4 1 2 3 4 5 ಇದು 4 ನೆಕ್ಸ್ಟ್ y 0 ಆದಾಗ x ಎಷ್ಟು ಇಲ್ಲಿ ಇಲ್ವಾ ಈಗ ಸೇರಿಸ್ಬೇಕು ಅವೆರಡು ಪಾಯಿಂಟ್ ಸಿ ಮತ್ತು ಡಿಗಳನ್ನ ಸೇರಿಸ್ಬೇಕು ಸರಿತಾನೆ ಈಗ ನೋಡಿ ಈ ಎರಡು ಪಾಯಿಂಟ್ಸ್ಗಳು ಎ ಇಂದ ಬಿ ಈ ರೇಖೆ ಮತ್ತು ಸಿ ಇಂದ ಡಿ ರೇಖೆ ಎಲ್ಲಿ ಸಾಧಿಸ್ತಿವೆ ಇಲ್ಲಿ ಯಾವ ಪಾಯಿಂಟ್ ಜಿ ಪಾಯಿಂಟ್ ಅಲ್ಲಿ ಇದೆ ಕಾಣಿಸ್ತಿದೆಯಾ ಪಾಯಿಂಟ್ ಜಿ ಪಾಯಿಂಟ್ ಅಲ್ಲಿ ಕಾಣಿಸ್ತಾ ಇದೆ ಹೌದಾನೆ ಈ ಎರಡು ಸೇರಿರ್ತಕ್ಕಂಥ ಜಾಗ ನಾವು ಛೇದಕ ಬಿಂದು ಛೇದಿಸುವ ಬಿಂದು ಎರಡೂ ರೇಖೆಗಳು ಜಿ ಬಿಂದುವಿನಲ್ಲಿ ಛೇದಿಸಿದೆ ಆ ಪಾಯಿಂಟ್ ನಾವು ಗುರ್ತು ಮಾಡಿದ್ದೀವಿ ಈಗ ಅಲ್ಲಿಂದ ಅಲ್ಲಿಗೆ ನಾವು ನೋಡಿದ್ರೆ ಜಿ ಇಂದ ಇಲ್ಲಿಗೆ ಯಾವ ಜಾಗ ಬಂತು 2 ಹಾಗೆ ಜಿ ಇಂದ ಎಕ್ಸ್ ಆಕ್ಸಿಸ್ ಬನ್ನಿ 4 ಸರಿನಾ ಜಿ ಇಂದ ವೈ ಅಕ್ಷಕ್ಕೆ ಎಷ್ಟು ಹೋಯ್ತು ಯಾವ ನಂಬರ್ ಹೋಯ್ತು ಯಾವ ಜಿಯಿಂದ ಈ ವೈ ಅಕ್ಷಕ್ಕೆ 1 2 ಬಂತು ಇದು ವೈ ನ ಬೆಲೆ ಇದು x ನ ಬೆಲೆ x ಈಕ್ವಲ್ಸ್ ಎಷ್ಟು 4 y ಈಕ್ವಲ್ಸ್ ಎಷ್ಟು 2 ಈಗ ನಾವು ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯ ಮೂಲಕ ಹೇಗೆ ನಾವು ಬಿಡಿಸಬಹುದು ನೀವು ಕಳೆದ ತರಗತಿಯಲ್ಲಿ ವರ್ಜಿಸುವ ವಿಧಾನದಿಂದ ಬಿಡಿಸಿದ್ರಲ್ವಾ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸುವ ವಿಧಾನ ಬಿಡಿಸಿದ್ರಿ ಈಗ ನೀವು ಅದೇ ಸಮೀಕರಣಗಳನ್ನು ನಾವು ನಕ್ಷೆಯ ಮೂಲಕ ಹೇಗೆ ಬಿಡಿಸೋದು ಅಂತ ಹೇಳಿದ್ರೆ ಈ ಒಂದು ಜಿಯೋಜಿಬ್ರಾ ಆಪ್ ಮೂಲಕ ನೀವು ಹೀಗೆ ನೀವು ಮಾಡಬಹುದು ಮಾಡ್ತೀರಲ್ವಾ ನೀವು ನಾಲ್ಕು ಕಡೆ ಪ್ರತಿಮೆ ಮಾಡ್ತೀರಾ ಬೇಗ ಈಗ ವಿದ್ಯಾರ್ಥಿ ಮಾತಾಡಿದ್ರೆ ಪ್ರದೀಪ ಬಾಕ್ಸ್ ಅದು ಸ್ವಲ್ಪ ಬೇಗ ಎಕ್ಸ್ಪ್ರೆಸ್ ವೈ ಕೊಟ್ಟು ಐದು ಬರ್ ನೆಕ್ಸ್ಟ್ ಇನ್ನೊಂದು 2x ನೋಡಿ ಈಗ ಇದಕ್ಕೆ 0 0 5 5 ಇಲ್ಲಿ 0 0 ಮಾಡಬೇಕು ಮುಸ್ಲಿಂ ಹಾಗೆ ಪಾಯಿಂಟ್ ಮಾಡ್ತಾ ಹೋಗಿ ಈಗ ಪಾಯಿಂಟ್ ತಗೋ ತೋರಿಸ್ಕೊಡ್ತಾರ ವೆರಿ ಗುಡ್ ಏನೇ ಗುರುತಿಸ್ಕೊಂಡು ನೆಕ್ಸ್ಟ್ ಎಕ್ಸ್ ಅಕ್ಷ 5 ವೈ ಅಕ್ಷದಲ್ಲಿ 5 ನೆಕ್ಸ್ಟ್ ಅದನ್ನ ಎತ್ತ ಹೋಗಬೇಕು ಸೆಗ್ಮೆಂಟ್ ಅಂತ ನೋಡು ವೆರಿ ಗುಡ್
ನೆಕ್ಸ್ಟ್ ಎರಡನೇ ಸಮೀಕರಣ 2x + y = 8 x 0 ಆದಾಗ ಇದು ಬಾ ಎಸ್ ಸರ್ y ಎಷ್ಟು ಸೊ y 8 ಎಂಟಕ್ಕೆ ಹೋಗಿ ಡೌನ್ ಐದು ಇದು 5 x ಅಕ್ಷ ಇದು y ಅಕ್ಷ ಇದು ನೆಕ್ಸ್ಟ್ ಎರಡನೇ ಸಮೀಕರಣ ಬನ್ನಿ ಎರಡನೇ ಸಮೀಕರಣಕ್ಕೆ 2x + y = x 0 ಆದಾಗ y 8 ಎಂಟಕ್ಕೆ ಹೋಗಪ್ಪ y 0 ಆದಾಗ x 4 ವೆರಿ ಗುಡ್ ಸೇರಿಸೋ ಎರಡು ನೋಡಿ ಈಗ ಎರಡು ರೇಖೆಗಳು ಎಲ್ಲಿ ಜಯಿಸಿವೆ ಇಲ್ಲಿಂದ ಇಲ್ಲಿಂದ 3 ಗುಡ್ x ಅಕ್ಷ x ಬೆಲೆ ಎಷ್ಟು ಆಗ 3 x ನ ಬೆಲೆ 3 y ನ ಬೆಲೆ 2 ಈ ತರ ನೀವು ಮಾಡಬಹುದು ಜಿಯೋಜೆಬ್ರಾ आप बोला है ना सर बड़ा पास है